ಸರಿ, ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳನ್ನ ಸರ್ಕಾರ ಸಸ್ಪೆಂಡ್ ಮಾಡಿತ್ತು. ಅದನ್ನ ಕೇಂದ್ರವೂ ಕೂಡ ಅಂಗೀಕಾರ ಮಾಡಿದೆ. ಇಲ್ಲಿ ರಾಜ್ಯ ಸರ್ಕಾರದಿಂದ ಏನು ಅಮಾನತುಗೊಳಿಸಿ ಕೇಂದ್ರಕ್ಕೆ ರೆಕಮೆಂಡ್ ಮಾಡಿದ್ದಾರೆ, ಆ ರೆಕಮೆಂಡೇಶನ್ ನ್ಯಾಚುರಲಿ ಕೇಂದ್ರ ಸರ್ಕಾರ ಅಕ್ಸೆಪ್ಟ್ ಮಾಡಿರುತ್ತೆ. ಆದರೆ ಒಂದು ರಾಜ್ಯ ಸರ್ಕಾರ ಅವರ ಹಲವಾರು ಅವತ್ತಿನ ಒಂದು RCBಯ ಮ್ಯಾಚ್ ಗೆದ್ದಂತ ಹಿನ್ನೆಲೆಯಲ್ಲಿ ನಡ್ಕೊಂಡಂತ ರೀತಿಗಳು ಇವತ್ತು ಈ ರೀತಿ ಅಧಿಕಾರಿಗಳ ಮೇಲೆ ಇವರು ಮಾಡಿದಂಥ ತಪ್ಪನ್ನ ಇವತ್ತು ಆಗ್ತಕ್ಕಂಥದ್ರ ಮುಖಾಂತರ ಅಧಿಕಾರಿಗಳನ್ನ ಇವತ್ತು ಈ ರೀತಿಯ ಒಂದು ಶಿಕ್ಷೆ ಒಳಪಡಿಸಿರ್ತಕ್ಕಂಥದ್ದು ಅಧಿಕಾರಿಗಳಲ್ಲಿ ಒಂದು ಸ್ಥೈರ್ಯವನ್ನ ಕಳೆದಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಅವರು ಕೆಲಸ ಮಾಡತಕ್ಕಂಥದಕ್ಕೆ ಅಧಿಕಾರಿಗಳು ಯಾವ ಮಟ್ಟಕ್ಕೆ ಈ ಸರ್ಕಾರಕ್ಕೆ ಸ್ಪಂದಿಸ್ತಾರೆ ಮುಂದಿನ ದಿನಗಳಲ್ಲಿ, ಇದು ಮುಂದೆ ಏನಾಗುತ್ತೆ ಅನ್ನೋದು ನೋಡಬೇಕಷ್ಟೇ. ಈಗ ನೀವು ಕೂಡ 2 ಬಾರಿ ಮುಖ್ಯಮಂತ್ರಿ ಆದಂತರು, ರಾಜ್ಯದಲ್ಲಿ ಸೆಪ್ಟೆಂಬರ್ ನಂತರ ಕ್ರಾಂತಿ ಬಿರುಗಾಳಿ ರಾಜ್ಯ ರಾಜಕೀಯದಲ್ಲಿ ಅನ್ನೋದು ನನಗೆ ಈಗಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಇರತಕ್ಕಂಥ ಜನಪ್ರತಿನಿಧಿಗಳ ಹೇಳಿಕೆಗಳು ಯಾರು ಏನು ಗಂಭೀರವಾಗಿ ತೆಗೆದುಕೋಬೇಕಾಗಿಲ್ಲ ನನ್ನ ಅಭಿಪ್ರಾಯದಲ್ಲಿ. ಅವರವರ ತಲೆ ಬಂದಾಗ ಅವ್ರ ಮನಸ್ಸಿಗೆ ಏನು ಬರುತ್ತೋ ಹೇಳ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಹೋಗಿದೆ. ಕಳೆದ 2 ವರ್ಷದಿಂದ ನಿರಂತರವಾಗಿ ರಾಜಕೀಯದ ಬೆಳವಣಿಗೆ ಆಗಾಗುತ್ತೆ ಹೀಗಾಗುತ್ತೆ ಬರೀ ಇದನ್ನ ಹೇಳ್ತಾ ಇರತಕ್ಕಂಥದ್ದು ಕಾಂಗ್ರೆಸ್ನ ಕರ್ನಾಟಕದ ಜನಪ್ರತಿನಿಧಿಗಳ ಹೇಳಿಕೆಗಳಿದೆಯಲ್ಲ, ಬಹುಶಃ ಯಾರೂ ಅದನ್ನ ಗಂಭೀರವಾಗಿ ಪರಿಗಣಿಸಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಈಗ ಬಿಜೆಪಿ ನಾಯಕರು ಕೂಡ ಡೈಲಿ ನಿಮ್ಮನ್ನು ಒಂದಷ್ಟು ಭೇಟಿ ಮಾಡಿದ್ದಾರೆ ಮಾಹಿತಿ. ಅದೆಲ್ಲ ಸೌಹಾರ್ದಯುತವಾದ ಭೇಟ. ನಾವೇನು ರಾಜಕೀಯ ಚರ್ಚೆ ಮಾಡಿಲ್ಲ. ಬಿಜೆಪಿಯಲ್ಲಿ ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ಆ ಪಕ್ಷದ ಹೈಕಮಾಂಡ್ನಲ್ಲಿ ತೀರ್ಮಾನ ಮಾಡ್ತಾರೆ. ನಾನು ಅದರಲ್ಲಿ ಇಂಟರ್ಫಿಯರ್ ಆಗ್ತಕ್ಕಂಥ ತಪ್ಪಾಗ್ತದೆ. ಹೋರಾಟದ ಬಗ್ಗೆ ಒಂದಾಗಿ ಈ ಸರ್ಕಾರದ ವಿರುದ್ಧ ಹೋರಾಟ ಮಾಡತಕ್ಕಂಥದ್ದಕ್ಕೆ 2 ಪಕ್ಷಗಳು ಕೆಲಸ ಮಾಡತಕ್ಕಂಥ ನಿಟ್ಟಿನಲ್ಲಿ ನಾವು ಎಲ್ಲಾ ರೀತಿ ಸಹಕಾರ ಕೊಡ್ಲಿಕ್ಕೆ ತಯಾರಾಗಿದ್ದೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.